ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಮಡಿಕೇರಿ ದಸರಾದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾದ ಯುವ ದಸರಾ ತಾರೀಕು 26 ಹಾಗೂ 27ರಂದು ಆಯೋಜನೆಗೊಂಡಿದ್ದು, ವೈವಿಧ್ಯಮಯ ಕಾರ್ಯಕ್ರಮಗಳ ಮೂಲಕ ಯುವ ಸಮೂಹವೊಂದ ಸೆಳೆಯಲು ಸಮಿತಿ ಭರ್ಜರಿ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿದೆ. ಈ ಸಂಬಂಧ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಯುವ ದಸರಾ ಸಮಿತಿ ಅಧ್ಯಕ್ಷ ಕವನ್ ಕೊತ್ತೋಳಿ, ತಾರೀಕು 26ರಂದು ಬೆಳಿಗ್ಗೆ ನಗರದ ಬಾಲಭವನದಲ್ಲಿ ಉದ್ಯೋಗ ಮೇಳ ನಡೆಯಲಿದ್ದು, ನಗರಸಭೆ ಹಾಗೂ ದಸರಾ ಸಮಿತಿ ಅಧ್ಯಕ್ಷೆ ಕಲಾವತಿ ಚಾಲನೆ ನೀಡಲಿದ್ದಾರೆ. ಉದ್ಯೋಗ ಮೇಳದಲ್ಲಿ ಕೊಡಗು ಸೇರಿದಂತೆ ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಲಿದ್ದು, ಉದ್ಯೋಗಾಕಾಂಕ್ಷಿಗಳು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ಗಾಂಧಿ ಮೈದಾನದಲ್ಲಿ ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 3:30ವರೆಗೆ ಶ್ವಾನ ಪ್ರದರ್ಶನ ನಡೆಯಲಿದೆ. ತಾರೀಕು 27ರಂದು ಬೆಳಿಗ್ಗೆ 7 ಗಂಟೆಗೆ ನಗರದ ಸುದರ್ಶನ ವೃತ್ತದಿಂದ, ಜನರಲ್ ತಿಮ್ಮಯ್ಯ ವೃತ್ತದಿಂದ ಚೌಕಿ, ಕಾವೇರಿ ಹಾಲ್, LICಯಿಂದ ಗಾಂಧಿ ಮೈದಾನದವರೆಗೆ ಸೈಕಲ್ ಜಾಥಾ ನಡೆಯಲಿದ್ದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ. ರಾಮರಾಜನ್ ಅವರು ಚಾಲನೆ ನೀಡಲಿದ್ದಾರೆ. ಬೆಳಿಗ್ಗೆ ಗಾಂಧಿ ಮೈದಾನದಿಂದ ಆರಂಭವಾಗಲಿರುವ ಸೂಪರ್ ಬೈಕ್ ಜಾಥಾಗೆ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ದಿನೇಶ್ ಬಾರಿಕೆ ಚಾಲನೆ ನೀಡಲಿದ್ದಾರೆ. ತಾರೀಕು 27ರಂದು ಅದ್ದೂರಿಯಾಗಿ ಕಾರ್ಯಕ್ರಮವೊಂದು ಆಯೋಜನೆ ಮಾಡಲಾಗುವುದೆಂದು ಅಧ್ಯಕ್ಷ ಕವನ್ ತಿಳಿಸಿದರು. ಅಂದು ಸಂಜೆ ರಾಜ್ಯಮಟ್ಟದ ನೃತ್ಯ ಸ್ಪರ್ಧೆ ನಡೆಯಲಿದ್ದು, ರಾಜ್ಯದ 10 ತಂಡಗಳು ಪ್ರಶಸ್ತಿಗಾಗಿ ಸೆಣಸಾಡಲಿವೆ. ಬೆಂಕಿ ಜೊತೆ ಸಾಹಸ ಪ್ರದರ್ಶನ, ಹಿನ್ನೆಲೆ ಗಾಯಕಿ ಐಶ್ವರ್ಯ ರಂಗರಾಜನ್ ತಂಡದಿಂದ ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದರು. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಮುನ್ನ ರಾತ್ರಿ 7 ಗಂಟೆಗೆ ನಡೆಯಲಿರುವ ಸಭಾ ಕಾರ್ಯಕ್ರಮವನ್ನು ಹಾಸನ ಸಂಸದ ಶ್ರೇಯಸ್ ಎಂ ಪಾಟೀಲ್ ಅವರು ಉದ್ಘಾಟಿಸಲಿದ್ದಾರೆಂದು ಯುವ ದಸರಾ ಸಮಿತಿ ಅಧ್ಯಕ್ಷ ಕವನ್ ಕೊತ್ತೋಳಿ ತಿಳಿಸಿದ್ದಾರೆ. ಬಾಲಭವನ ಸಭಾಂಗಣದಲ್ಲಿ ಉದ್ಯೋಗ ವಿನಿಮಯ ಕಚೇರಿ ಸಹಭಾಗಿತ್ವದಲ್ಲಿ ಮೊದಲನೇ ಬಾರಿಗೆ ಯುವ ದಸರಾದಲ್ಲಿ ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಹಲವು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸುತ್ತಿದ್ದು, ಸ್ಥಳೀಯ ಹೋಟೆಲ್ ಕಂಪನಿಗಳು ಕೂಡ ಇದರಲ್ಲಿ ಭಾಗವಹಿಸುತ್ತವೆ. ಹಾಗೆಯೇ ಈ ಮೊದಲು ಹೋಟೆಲ್ ರಾಧರ್ಸನ್ ಸಭಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರಣಾಂತರಗಳಿಂದ ಸ್ಥಳಾವಕಾಶ ಕೊರತೆಯಿಂದ ಬಾಲಭವನದಲ್ಲಿ ನಾವು ಈ ಒಂದು ಉದ್ಯೋಗ ಮೇಳವನ್ನು ಆಯೋಜಿಸುತ್ತಿದ್ದೇವೆ. ಹಾಗೆಯೇ ಅದೇ ದಿನ 11 ಗಂಟೆಗೆ ನಗರದ ಗಾಂಧಿ ಮೈದಾನದಲ್ಲಿ ಶ್ವಾನ ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ. ಇದರಲ್ಲಿ ಸುಮಾರು 100ಕ್ಕೂ ಹೆಚ್ಚು ಶ್ವಾನಗಳು ಬಂದು ಭಾಗವಹಿಸುತ್ತವೆ. ಇದಕ್ಕೆ ಮುಂಗಡ ಟಿಕೆಟ್ ಬುಕಿಂಗ್ ಕೂಡ ಆರಂಭವಾಗಿದೆ. ಹಾಗೆಯೇ ಶನಿವಾರ 27ರಂದು ಬೆಳಗ್ಗೆ 7:30 ಗಂಟೆಗೆ ನಗರದ ಸುದರ್ಶನ ಸರ್ಕಲ್ ಇಲ್ಲಿಂದ ಸೈಕಲ್ ಜಾಥಾವನ್ನು ಆಯೋಜಿಸಿದ್ದೇವೆ. ಇದರಲ್ಲೂ ಕೂಡ ಹಲವಾರು ಸೈಕಲ್ ಹೊಂದಿರುವಂಥ ಯುವತಿಯರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಇದು ಖಾಸಗಿ ಬಸ್ ನಿಲ್ದಾಣ, ಟೋಲ್ಗೇಟ್ ಖಾಸಗಿ ಬಸ್ ನಿಲ್ದಾಣ, ಚೌಕಿ, LIC ಮುಖಾಂತರ ಗಾಂಧಿ ಮೈದಾನದಲ್ಲಿ ಕೊನೆಗೊಳ್ಳುತ್ತೆ. ಹಾಗೆ ಅದೇ ದಿನ ಬೆಳಗ್ಗೆ 10:30 ಗಂಟೆಗೆ ಸೂಪರ್ ಬೈಕ್ ಜಾಥಾವನ್ನು ಆಯೋಜಿಸಿದ್ದೇವೆ. ಇದು ಕೂಡ ಚೌಕಿ, LIC ಮುಖಾಂತರ ಗಾಂಧಿ ಮೈದಾನದಲ್ಲಿ ಕೊನೆಗೊಳ್ಳುತ್ತೆ. ಹಾಗೆಯೇ ಸಂಜೆ 6 ಗಂಟೆಗೆ ಸರಿಯಾಗಿ ದೀಪ ಬೆಳಗುವ ಮುಖಾಂತರ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಇದರಲ್ಲಿ ಮೊದಲಿಗೆ ಸ್ವಾಗತ ನೃತ್ಯಗಳಿರುತ್ತೆ, ತದನಂತರ ರಾಜ್ಯಮಟ್ಟದ ನೃತ್ಯ ಸ್ಪರ್ಧೆಯನ್ನು ಕೂಡ ಆರಂಭಿಸಿದ್ದೇವೆ. ಈ ಸಭಾ ಕಾರ್ಯಕ್ರಮ ಹಾಗೆ ಈ ನಡುವೆ ಒಂದು ಸಭಾ ಕಾರ್ಯಕ್ರಮಗಳು ಇರುತ್ತೆ. ಇದಕ್ಕೆ ಮುಖ್ಯ ಅತಿಥಿಯಾಗಿ ಹಾಸನದ MP ಅಂತ ಮಾನ್ಯ ಶ್ರೇಯಸ್ ಪಾಟೀಲ್ ಅವರು ಕೂಡ ಆಗಮಿಸುತ್ತಿದ್ದಾರೆ. ಹಾಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ರಾಜ್ಯ ಉಪಾಧ್ಯಕ್ಷರಾದಂತಹ ಮೆರಸ್ವಾನ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಕ್ಷೇತ್ರದ ಶಾಸಕರಂತಹ ಡಾಕ್ಟರ್ ಮದ್ದಗೌಡ, ಹಾಗೆ ವಿರಾಜಪೇಟೆ ಕ್ಷೇತ್ರ ಶಾಸಕರಂತಹ ಪೊನ್ನಣ್ಣ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಇದೇ ದಿನ ಮುಖ್ಯ ಆಕರ್ಷಣೆಯಾಗಿ ನಮಗೆ ಐಶ್ವರ್ಯ ರಂಗರಾಜನ್ ಅಂತ
ಮ್ಯೂಸಿಕ್ ಅನ್ನು ಏರ್ಪಡಿಸಿದ್ದು ಯುವ ಜನತೆನ ರಂಜಿಸಲಿಕ್ಕಿದ್ದೀವಿ. ಆಹ್ವಾನ ಪತ್ರಿಕೆ ಮುದ್ರಣದಲ್ಲಿ ಮಡಿಕೇರಿ ದಸರಾ ಸಮಿತಿ ಎಡವಟ್ಟು ಮಾಡಿಕೊಂಡಿದ್ದು, ಯುವ ದಸರಾ ಸಮಿತಿ ಅಧ್ಯಕ್ಷರ ಹೆಸರನ್ನೇ ಕೈಬಿಟ್ಟಿರುವ ಬಗ್ಗೆ ಯುವ ದಸರಾ ಸಮಿತಿ ಅಧ್ಯಕ್ಷ ಕವನ್ ಕೊತ್ತೋಳಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸಮಿತಿಯವರ ಗಮನಕ್ಕೆ ತಂದರೂ ಸ್ಪಂದಿಸದೆ ದಸರಾ ಸಮಿತಿ ನಾಡಹಬ್ಬ ದಸರಾದಲ್ಲೂ ರಾಜಕೀಯ ನಡೆಸಲಾಗ್ತಾ ಇದೆ ಎಂದು ಆರೋಪಿಸಿದ್ದಾರೆ. ಇದಲ್ಲದೆ ಯುವ ದಸರಾ ಸಮಿತಿಯ ಗಮನಕ್ಕೂ ತಾರದೆ ಅತಿಥಿಗಳ ಆಯ್ಕೆ ಮಾಡಲಾಗಿದ್ದು, ಕಾರ್ಯಕ್ರಮಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೆಸರು ಸೇರಿಸಿರುವುದು ತನ್ನ ಗಮನಕ್ಕೆ ಬಂದಿಲ್ಲ. ಸಮಿತಿ ಅಧ್ಯಕ್ಷರಿಗೆ ತಿಳಿಸದೆ ಇಷ್ಟ ಬಂದವರ ಹೆಸರನ್ನ ಹಾಕಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಯುವ ದಸರಾ ಸಮಿತಿ ಅಧ್ಯಕ್ಷ ಕವನ್ ಕೊತ್ತೋಳಿ ಆರೋಪಿಸಿದ್ದಾರೆ. ಆಹ್ವಾನ ಪತ್ರಿಕೆಯಲ್ಲಿ ನನ್ನ ಹೆಸರನ್ನ ತೆಗೆಯಲಾಗಿದೆ. ಇದು ಸಮಿತಿಯವರು ರಾಜಕೀಯ ದುರುದ್ದೇಶದಿಂದ ಈ ಥರ ಮಾಡಿದ್ದಾರೆ. ಇದರಲ್ಲಿ ನಗರಸಭೆಯ ಉಪಾಧ್ಯಕ್ಷರು, ಅಧ್ಯಕ್ಷರು ಆಗಿರ್ಬೋದು, ಹಾಗೆ ದಸರಾ ಸಮಿತಿಯ ಮುಖ್ಯವಾಗಿ ಕಾರ್ಯಾಧ್ಯಕ್ಷರು, ಅಧ್ಯಕ್ಷರು ಎಲ್ಲರೂ ಈ ಒಂದು ಕೆಲಸವನ್ನು ಮಾಡೋಕ್ಕೆ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಇದುವರೆಗೆ ಹೊಸದಾಗಿ ನಮಗೆ ಇನ್ವಿಟೇಷನ್ ಮಾಡಿ ಕೊಡ್ತೀನಿ ಅಂತ ಹೇಳಿದರು. ಯಾವುದೇ ಕಾರಣಕ್ಕೂ ನಮಗೆ ಕೊಟ್ಟಿಲ್ಲ. ಮತ್ತೆ 1000 ಇನ್ವಿಟೇಷನ್ ಪ್ರಿಂಟ್ ಮಾಡ್ತೀನಿ ಅಂತ ಹೇಳಿದರು. ಇದುವರೆಗೆ ಒಂದೇ ಒಂದು ಇನ್ವಿಟೇಷನ್ ಕೂಡ ನಮಗೆ ಬಂದು ತಲುಪಿಲ್ಲ. ನಾಳೆ ಯುವ ದಸರಾ ಕಾರ್ಯಕ್ರಮ ಆರಂಭವಾಗ್ತಿದೆ. ಇಲ್ಲ, ನನ್ನ ಗಮನಕ್ಕೆ ತರದೆ ಯುವ ದಸರಾದ ಅತಿಥಿಗಳದ್ದು ಪಟ್ಟಿ ಮಾಡಿದ್ದಾರೆ. ಏನೋ ರಾಜಕೀಯ ಮಾಡ್ತಿದ್ದಾರೆ ಇದರಲ್ಲಿ ರಾಜಕೀಯ ಈ ವಿಚಾರದಲ್ಲಿ ರಾಜಕೀಯ ಮಾಡ್ತಿದಾರ ಅಂತ ಈ ವಿಚಾರದಲ್ಲಿ ರಾಜಕೀಯ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಾಗಿಂತ ಏನಕ್ಕೆ ನಿಮ್ಮ ಯುವಕರ ಮುಂದೆ ಬರೋದನ್ನು ಸಹಿಸಲಾಗದೆ ಈ ತರ ಮಾಡ್ತಿದ್ದಾರ ಅಂತ ಹೇಳೋದು ಗೊಂದಲದಲ್ಲಿದೆ. ಪ್ರತಾಪ್ ಸಿಂಹ ಅವರದ ಹೆಸರು ನನ್ನ ಲಿಸ್ಟಲ್ಲಿ ಇರಲಿಲ್ಲ. ನನ್ನ ಕೇಳಿದಾಗ ಇಲ್ಲ, ನನಗೆ ಗೊತ್ತಿಲ್ಲದೆ ಈ ಥರ ಒಂದು ವಿಚಾರ ಆಗ್ತಿದೆ ಅಂತ ಬೇರೆ ಮುಖಾಂತರ ನನಗೆ ತಿಳಿಯಿತು. ನಾನು ಮತ್ತೆ ಹೋಗಿ ಹೇಳಿದೆ, ನೋಡಿ ಅವ್ರು ನಾನು ಇನ್ವೈಟ್ ಮಾಡಿಲ್ಲ, ನನ್ನ ಕಾರ್ಯಕ್ರಮಕ್ಕೆ ಅವ್ರನ್ನ ಅತಿಥಿಗೆ ಹಾಕಬೇಡಿ, ಬೇರೆ ಇನ್ನೂ 9-10 ಜನಗಳ ಕಾರ್ಯಕ್ರಮ ಇರುತ್ತೆ, ಅದಕ್ಕೆ ಅತಿಥಿಯಾಗಿ ಹಾಕಿ ಅಂತ ಹೇಳಿದ್ದೆ. ನನ್ನ ಬೇರೆ ನಾಯಕರು ಇದ್ದಾರೆ, ಅವ್ರನ್ನ ನಾನು ಇನ್ವೈಟ್ ಮಾಡಬೇಕು ಅಂತ ಕೇಳಿದ್ದೆ. ಸರಿ ಆಯಿತು, ನೋಡ್ತೀವಿ, ಈ ಥರ ಒಂದು ಲೇಜಿ ಆನ್ಸರ್ಸ್ಗಳನ್ನ ಕೊಡೋಕ್ಕೆ ನೋಡ್ತಿದ್ರು ಅವರು. ಕಾರಿಗೆ ಡಿಕ್ಕಿ ಹೊಡೆದು ಖಾಸಗಿ ಬಸ್ಸೊಂದು ಮಗುಚಿಕೊಂಡಿರುವ ಘಟನೆ ಕೊಡಗು ಜಿಲ್ಲೆ ಮಡಿಕೇರಿಯ ತಾಳತ್ತಮನೆ ಬಳಿ ನಡೆದಿದೆ. ಮಡಿಕೇರಿ ಮಾರ್ಗವಾಗಿ ಉಡುಪಿಗೆ ತೆರಳುತ್ತಿದ್ದ ಖಾಸಗಿ ಸ್ಲೀಪರ್ ಕೋಚ್ ಬಸ್ ಹಾಗೂ ತಾಳತ್ತಮನೆ ಕಡೆಯಿಂದ ಮಡಿಕೇರಿ ಕಡೆಗೆ ಬರ್ತಾ ಇದ್ದ ಓಮ್ನಿ ಕಾರಿನ ನಡುವೆ ಅಪಘಾತ ಸಂಭವಿಸಿದೆ. ಬಸ್ಸಿನಲ್ಲಿ ತಾಂತ್ರಿಕ ದೋಷದಿಂದಾಗಿ ಚಾಲಕನ ನಿಯಂತ್ರಣ ತಪ್ಪಿ ಎದುರಿಗೆ ಬರ್ತಾ ಇದ್ದ ಓಮ್ನಿ ಕಾರಿಗೆ ಬಸ್ ಗುದ್ದಿದ ಪರಿಣಾಮ ಬಸ್ ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 275ರ ತಾಳತ್ತಮನೆಯ ಬಳಿ ಮಗುಚಿಕೊಂಡಿದೆ. ಬಸ್ನಲ್ಲಿ 30ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸುತ್ತಿದ್ದು, ಒಂದಿಬ್ಬರಿಗೆ ತೀವ್ರವಾಗಿ ಗಾಯಗಳಾಗಿದ್ದರೆ ಉಳಿದವರು ಸಣ್ಣ ಪುಟ್ಟ ಗಾಯಗಳಿಂದ ಪಾರಾಗಿದ್ದಾರೆ. ಗಾಯಾಳುಗಳನ್ನು ಮಡಿಕೇರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಸ್ಥಳಕ್ಕೆ ಮಡಿಕೇರಿ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕುಶಾಲನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸೈರಸ್ ಆಸ್ಪತ್ರೆಯಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಆಸ್ಪತ್ರೆಗೆ ಲೋಕಾರ್ಪಣೆಗೊಳಿಸಿದರು. ನಂತರ ಮಾತನಾಡಿದವರು, ಅತ್ಯುನ್ನತ ಸೌಲಭ್ಯಗಳನ್ನು ಒಳಗೊಂಡ ಆಸ್ಪತ್ರೆಗಳ ಅವಶ್ಯಕತೆ ಹೆಚ್ಚಿದೆ. ಕುಶಾಲನಗರದಲ್ಲಿ ದೊಡ್ಡ ಮಟ್ಟದ ಈ ಆಸ್ಪತ್ರೆಯಿಂದ ಜನತೆಗೆ ಅನುಕೂಲವಾಗಲಿದೆ. ಕೊಡಗಿನ ಜಿಲ್ಲಾಸ್ಪತ್ರೆಯಿಂದ ಕೂಡ ಮೇಲ್ದರ್ಜೆಗೆ ಏರಿಕೆ ಮಾಡಲಾಗ್ತಾ ಇದೆ. ಕುಶಾಲನಗರದಲ್ಲಿ ಕೂಡ 41 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾಲೂಕು ಆಸ್ಪತ್ರೆ ನಿರ್ಮಾಣ ಯೋಜನೆ ಪ್ರಗತಿಯಲ್ಲಿದೆ. ಸುಸಜ್ಜಿತ ಗುಣಮಟ್ಟದಲ್ಲಿ ತಾಲೂಕಿನ 100 ಬೆಡ್ಗಳ ನೂತನ ಆಸ್ಪತ್ರೆಯಿಂದ ಶೀಘ್ರದಲ್ಲೇ ಲೋಕಾರ್ಪಣೆಗೊಳಿಸಲಾಗುತ್ತೆ. ವಿರಾಜಪೇಟೆಯಲ್ಲಿ ಕೂಡ 250 ಬೆಡ್ ಆಸ್ಪತ್ರೆ ನಿರ್ಮಾಣ ಚಿಂತನೆ ಹೊಂದಲಾಗಿದೆ ಎಂದರು. ರಾಜ್ಯ ಸರ್ಕಾರ ಕೂಡ ಅಭಿವೃದ್ಧಿಗೆ ನೂತನ ಯೋಜನೆಗಳಿಗೆ ಅಗತ್ಯ ಅನುದಾನ ಒದಗಿಸ್ತಾ ಇದೆ ಎಂದರು.
The lab is going to be running here itself? Yeah, lab is going to be running. They're going to be under the okay. And check for the blocks. You can do peripheral also, you can do neuro also. Then after that, they again insert a catheter or they convert it into a angioplasty. Stent can be then you can do a stent and then you can do angiogram and then. But now the new thing is CT angiogram also. ಎಲ್ಲ ಸೌಲಭ್ಯಗಳನ್ನ ಈ ಆಸ್ಪತ್ರೆ ಒಳಗೊಂಡಿದೆ. ಅಂದರೆ ಏನು ತೋರಿಸುತ್ತೆ ಅಂತ ಹೇಳಿದ್ರೆ ಕುಶಾಲನಗರದ ಬೆಳವಣಿಗೆ ಮತ್ತು ಇಲ್ಲಿ ಒಂದು ಇದರ ಬೆಳವಣಿಗೆ ಆಗಿರೋದ್ರಿಂದ ಈ ರೀತಿಯಾದಂಥ ಆಸ್ಪತ್ರೆಗೆ ಅವಕಾಶ ಇರುವಂಥದ್ದು ಮತ್ತು ಇದರ ಅಗತ್ಯತೆ ಕೂಡ ಇರುವಂಥದ್ದು. ನಮ್ಮ ಜನರಿಗೆ ಇವತ್ತು ಒಳ್ಳೆಯ ವೈದ್ಯಕೀಯ ಸೇವೆಗಳನ್ನು ಆದಷ್ಟು ಹತ್ತಿರದಲ್ಲಿ ಸಿಕ್ಕುವಂಥದ್ದು ಆಗುವಂಥದ್ದು ಕೂಡ ಅಷ್ಟೇ ಮುಖ್ಯ. ಹಿಂದೆ ಹೋದರೆ ಪ್ರತಿಯೊಂದು ನಾವು ಮೈಸೂರಿಗೆ ಹೋಗಬೇಕು ಅಥವಾ ಮಡಿಕೇರಿಗೆ ಹೋಗಬೇಕು ಅಥವಾ ಬೆಂಗಳೂರಿಗೆ ಹೋಗಬೇಕು ಅಂತ ಏನು ಯೋಚನೆ ಮಾಡೋದಕ್ಕೆ ಏನಿರ್ತದೆ, ಅದಕ್ಕಿಂತ ಹೆಚ್ಚಾಗಿ ಹತ್ತಿರದಲ್ಲೇ ಒಳ್ಳೆ ಗುಣಮಟ್ಟದ ತಜ್ಞ ವೈದ್ಯರು ಇದ್ದಂಥ ಸಂದರ್ಭದಲ್ಲಿ ಅದು ಬಹಳಷ್ಟು ಅನುಕೂಲ. ಒಂದು ಖರ್ಚು ವೆಚ್ಚ ಹೋಗೋದಕ್ಕೆ ಬರೋದಕ್ಕೆ, ಇನ್ನೊಂದು ನೋಡ್ಕೊಳ್ಳೋದಕ್ಕೂ ಕೂಡ ದೂರ ಬೇರೆ ಊರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲೇ ಇರಬೇಕಾಗ್ತದೆ, ರೂಮ್ ಮಾಡ್ಕೋಬೇಕು, ಹೆಚ್ಚಿದೆಲ್ಲ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅಂತ ಏನು ಹೇಳ್ತೀವಿ OPE ಇದು ಹೆಚ್ಚಾಗ್ತದೆ. ಸೊ ಸುಲಭವಾಗಿ ಹತ್ತಿರದಲ್ಲಿ ಸಿಕ್ಕಿದಾಗ ಆರೈಕೆ ಕೂಡ ಚೆನ್ನಾಗಿರ್ತದೆ ಮತ್ತು ಅದು ಆ ಕುಟುಂಬದ ಮೇಲೆ ಕೂಡ ಭಾರ ಕಮ್ಮಿ ಆಗುತ್ತೆ. ಈ ಕಾರಣದಿಂದ ಈ ಸೈರಸ್ ಆಸ್ಪತ್ರೆ ಇಲ್ಲಿ ಬಂದಿರೋದು ನಾನು ಇವೆಲ್ಲ ಉದ್ಘಾಟನೆ ಮಾಡಿ ನೋಡೋದು, ನಾನು ಮಂತವ್ರವರು ಎಲ್ಲ ಸ್ನೇಹಿತರೆಲ್ಲ ಒಳಗಡೆ ನೋಡೋದು ಭಾಳ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ದಿ ಸೈರಸ್ ಗ್ರೂಪ್ ಫಾರ್ ಹ್ಯಾವಿಂಗ್ ಕನ್ಸ್ಟ್ರಕ್ಟೆಡ್ ಅ ವಂಡರ್ಫುಲ್ ಹಾಸ್ಪಿಟಲ್, ಗುಡ್ ಕ್ವಾಲಿಟಿ construction, good quality materials and equipment, and also all the staff and all the nurses and all the other staff and all the doctors, when they saw them, they were all very, very, energetic, and they had a very positive vibe. Very positive energy was flowing from all of them. So, ಒಳ್ಳೆಯ ಆಸ್ಪತ್ರೆ ಇವತ್ತು ಅಲ್ಲಿ ಬಂದಿದೆ. ಆ್ಯಂಡ್ ಅದರಲ್ಲಿ ಕ್ಯಾತ್ ಲ್ಯಾಬನ್ನು ಕೂಡ ಮಾಡಿದ್ದಾರೆ. ಅಂದರೆ ಸುಮಾರು ನೀವು ಎಲ್ಲ ಈ ಆಂಜಿಯೋಪ್ಲಾಸ್ಟಿಗಳು ಆಂಜಿಯೋಗ್ರಾಮ್ಗಳನ್ನು ಇಲ್ಲೇ ಹತ್ತಿರದಲ್ಲೇ ಮಾಡ್ಕೊಳ್ಳೋದಕ್ಕೆ, ಅದರಲ್ಲೂ ಎಮರ್ಜೆನ್ಸಿ ಇದ್ದಾಗ ಹತ್ತಿರದಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಅವಾಗ ಜೀವಗಳು ಉಳಿತದೆ. ಹಿಂದೆ ಹೋದರೆ ಈ ಟ್ರಾಫಿಕಲ್ಲಿ ಎಲ್ಲೋ ಜಾಮ್ ಆಗೋದು, ತಲುಪೋಷ್ಟೊತ್ತಿಗೆ ಲೇಟ್ ಆಗೋದು, ಅದು ಆವಾಗ ಅನಾಹುತಗಳಾಗ್ತದೆ. ಸೊ ಕ್ಯಾತ್ ಲ್ಯಾಬನ್ನು ಇಲ್ಲಿಗೆ ಬಂದಿದೆ. ಮಂತ್ರವರು ಹೇಳಿದಾಗೆ ಮಡಿಕೇರಿಯಲ್ಲೂ ಕೂಡ ಈಗ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲೂ ಕೂಡ ಈಗ ಕ್ಯಾತ್ ಲ್ಯಾಬನ್ನು ಬಂದಿರುವಂಥದ್ದು ಭಾಳ ಸಂತೋಷ. ಅದು ಉದ್ಘಾಟನೆ ಆಗಿದೆ, ಅದು ಆಗ್ತಾ ಇದೆ, ಇನ್ಸ್ಟಾಲೇಷನ್ ಆಗ್ತಾ ಇದೆ. ಸೊ ಅದು ಒಂದು ಒಳ್ಳೆಯ ತೀರ್ಮಾನ ಆಗಿದೆ. ಸೊ ಖಂಡಿತ ಮೈಸೂರು ನಮ್ಮ ಮಡಿಕೇರಿ ಮೆಡಿಕಲ್ ಕಾಲೇಜು ಹಾಸ್ಪಿಟ್ಲು ಅದು ಎಲ್ಲ ರೀತಿಯ ಮೇಲ್ದರ್ಜೆಗೆ ಏರಿಸುವಂಥದ್ದು ಕೂಡ ಅಷ್ಟೇ ಮುಖ್ಯ ಆಗಿದೆ. ಮತ್ತು ಒಳಗಡೆ ನಾವು ನೋಡೋದು ರೇಡಿಯಾಲಜಿ ಹಾಗೂ ಕ್ಯಾತ್ ಲ್ಯಾಬ್ ಉದ್ಘಾಟಿಸಿದ ಶಾಸಕ ಡಾಕ್ಟರ್ ಮಂತ್ರಗೌಡ ಮಾತನಾಡಿ, ಮನುಷ್ಯನಿಗೆ ಉತ್ತಮ ಆರೋಗ್ಯವೇ ನಿಜವಾದ ಆಸ್ತಿ. ಆಸ್ಪತ್ರೆಗಳಲ್ಲಿ ರೋಗಿಗಳ ಕಾಳಜಿಯೊಂದಿಗೆ ಅವರೊಂದಿಗೆ ಸೌಜನ್ಯಯುತ ವರ್ತನೆಯಿಂದ ರೋಗಗಳನ್ನು ಬಹುಭಾಗ ಗುಣಪಡಿಸುವ ಶಕ್ತಿ ಇದೆ. ಇದನ್ನು ಎಲ್ಲರೂ ಪಾಲಿಸಿದಲ್ಲಿ ಉತ್ತಮ ಹೆಸರುಗಳಿಸಲು ಸಾಧ್ಯ. ಗುಣಮಟ್ಟದ ಚಿಕಿತ್ಸೆಯೊಂದಿಗೆ ಎಲ್ಲರ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ಒದಗಿಸಲು ಅವರು ಕರೆ ನೀಡಿದರು. ನಾವು ಭಾಷಣ ಮಾಡ್ಬೋದು, ಮಾತ್ರ ನಾವು ಆರೋಗ್ಯ ಕಡೆಗೆ ನಾವು ಯಾವ ರೀತಿಲಿ ಬದುಕಬೇಕು ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬರೀ ಹಾಸ್ಪಿಟಲ್ ಕಲಿಯೋದಲ್ಲ, ದಿನನಿತ್ಯ ನಮ್ಮ ಜೀವನದಲ್ಲಿ ಕಲಿಯೋಂಥ ಒಂದು ಕೆಲಸ ನಾವು ನಿರಂತರವಾಗಿ ಆಗಬೇಕು. ಅದಕ್ಕೋಸ್ಕರ ನೀವು ಹೇಳ್ದಂಗೆ ನಾವು ಸರ್ಕಾರದ ವ್ಯವಸ್ಥೆ ಬರೋಂಥ ಸಂದರ್ಭದಲ್ಲಿ ಹೌ ಡು ವಿ ಟ್ಯಾಕಲ್ ಪ್ರೈವೇಟೈಸೇಷನ್ ಆ್ಯಂಡ್ ಹಾಸ್ಪಿಟಲೈಸೇಷನ್ ಅಂತ ನಾವು ಒಂದು ನಿರಂತರವಾಗಿ ನಮ್ಮ ಸಮಸ್ಯೆ. ಮಾತ್ರ ನೀವು ಹೇಳ್ದಂಗೆ ಕುಶಾಲನಗರ ಭಾಗದಲ್ಲಿ ಇಲ್ಲ ನಮ್ಮ ಜಿಲ್ಲೆ ಭಾಗದಲ್ಲಿ ಒಂದು ಅದ್ಭುತವಾಗಿ ಪ್ರೈವೇಟ್ ಹಾಸ್ಪಿಟಲ್ ಬರಬೇಕಾಗಿತ್ತು. ಕಾರಣ ಅಂತಂದ್ರೆ ಅಂದರೆ ಟು ಹ್ಯಾವ್ ಅ ಕಾಂಪಿಟೇಷನ್ ಫಾರ್ ಆರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಆಲ್ಸೋ. ನಾವು ಇಲ್ಲಿ ಪ್ರೈವೇಟ್ ಡಿಪಾರ್ಟ್ಮೆಂಟ್ಗಳಿಲ್ಲ ಅಂತಂದರೆ
ನಮ್ಮ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಚ್ಚರಿಕೆ ಆಗಬೇಕು ಅಂತ ಇವ್ರು ನೋಡ್ಕೊಂಡಾದ್ರೂ ನಾವು ಆಗ್ಬೇಕು ಅಂತ ನನ್ನ ಅಭಿಪ್ರಾಯ. ಆ ವಿಚಾರದಲ್ಲಿ ನಾವು ಸೈರಸ್ ಹಾಸ್ಪಿಟಲ್ ಸೆಟ್ ಅ ಬೆಂಚ್ ಮಾರ್ಕ್ ನಮ್ಮ ಕುಶಾಲನಗರಲ್ಲಿ ಬರಂತ ದಿನಗಳಲ್ಲಿ ಈ ತರನು ನಮ್ಮ ಪ್ರೈವೇಟ್ ಹಾಸ್ಪಿಟಲ್ಗಳು ಗವರ್ಮೆಂಟ್ ಹಾಸ್ಪಿಟಲ್ ಈ ಮಟ್ಟಕ್ಕೆ ನಡಿಬೇಕು ಅಂತ ಒಂದು ಸ್ಟ್ಯಾಂಡರ್ಡ್ ಆಗಿ ಸೆಟ್ ಮಾಡ್ಕೊಂಡ್ ಬರ್ಬೇಕು. ಮತ್ತೊಮ್ಮೆ ನಾನು ನಮ್ಮ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಸರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಅವ್ರ ಊರಿಗೆ ತಾಲೂಕು ಹಾಸ್ಪಿಟಲ್ನ 41 ಕೋಟಿಗೆ ನಿಗದಿ ಮಾಡಿದ್ದಕ್ಕೆ ನಮ್ಮ ಕ್ಷೇತ್ರದ ಎಲ್ಲ ಜನರ ಪರವಾಗಿ ನಮಗೆ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಈ ಹಳೆ ತಾಲೂಕುಗಳಿಗೆ ಮಾಡ್ಲಿಲ್ಲ ಅಂದ್ರೂ ನಮ್ಮ ಹೊಸ ತಾಲೂಕಿಗೆ ನಿಮ್ಮ ತಾಲೂಕಿಗೆ ಮಾಡಿಕೊಟ್ಟಿರಂತ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳು ಸರ್. ನಾವು ಹ್ಯಾವ್ ಟು ಎಮ್ಯುಲೇಟ್ ಸೈರಸ್ ಹಾಸ್ಪಿಟಲ್ ಸ್ಟ್ಯಾಂಡರ್ಡ್ಸ್ ಅಂಡ್ ಗಿವ್ ದೆಮ್ ದಟ್ ಆ ತರ ಒಂದು ಸ್ಟ್ಯಾಂಡರ್ಡ್ಸ್ ಆಗಿ ಕೊಡಬೇಕು ಅಂತ ಹೇಳ್ತಾ ಐ ಓನ್ಲಿ ಹ್ಯಾವ್ ಟೂ 3 things to say to our chairman and vice chairman. ನೀವು ಹೇಳಿದಂಗೆ there will be difficult times in setting up a hospital. It is a slow, gradual process of taking off. You have to weather all that heavy storms. You can't expect patients to come overnight and you can't expect them to become full. It is a gradual process, slow, tedious process. You stay strong. We'll be there to help you as well. ನನ್ನ ಕಡೆಯಿಂದ ಏನು ಸಪೋರ್ಟ್ ಬೇಕು, ಲೋಕಲ್ ಅವರಿಂದ ಏನು ಸಪೋರ್ಟ್ ಬೇಕು ನಿರಂತರವಾಗಿ ನಾವು ಇರ್ತೀವಿ. But one thing we should remember, patients are the most important. How we interact with our patients is important. What discipline we bring to them is important. ನಾವು ಏನು ಹೇಳ್ತೇವೆ ಅಂತಂದ್ರೆ ಕೆಲವು ಟೈಮಲ್ಲಿ ನಾವು ಜನಕ್ಕೆ ಮಾತ್ರಲ್ಲೇ is more than enough. How we interact with them, how we interact with the attenders, ಅದೊಂಚೂರು ನಾವು ವಿಶ್ವಾಸಕ್ಕೆ ಇಟ್ಕೊಂಡ್ರೆ that is an art which we have to learn over time. ಸೊ ಆ ರೀತಿಲಿ ನಮ್ಮ ಪೇಷಂಟ್ಸ್ಗೆ ಗೌರವ ಕೊಟ್ಟಂತ ಕೆಲಸ ಮಾಡಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಟ್ರೀಟ್ಮೆಂಟ್ ಅರ್ಧ ಕಮಸ ಆಗುತ್ತೆ. ನಾನು ನಿಮಗೆ ಬೇಡ್ಕೊತೀನಿ ಅಂತಂದ್ರೆ ಆದಷ್ಟು ಆ ರೇಟ್ನ ಕಡಿಮೆ ಮಾಡಿ ಅಂತ ನಾನು ಕೇಳ್ಕೊತೀನಿ. ಯಾಕೆ ಅಂತಂದ್ರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರು ಬರೋದ್ರಿಂದ ಬಡವರಿಗೂ ಸ್ಪೆಷಾಲಿಟಿ ಸರ್ವಿಸಸ್ ಬೇಕು. ಆ ವಿಚಾರದಲ್ಲಿ ಮೆಡಿಕಲ್ ಕಾಲೇಜಲ್ಲೂ ನಾವು ಕಾರ್ಡಿಯಾಲಜಿ ಯೂನಿಟ್ ಇರ್ಬೋದು, MRI ಯೂನಿಟ್ ಇರ್ಬೋದು ತಂದ್ರೂ ಎಷ್ಟೋ ಜನಕ್ಕೆ ಎಸ್ಥೆಟಿಕ್ಸ್ ನ ನೋಡಿಕೊಂಡು ಅಡ್ಮಿಟ್ ಮಾಡ್ಕೋತಾರೆ. ಅಂದ್ರೆ ಕ್ವಾಲಿಟಿ ಆಗಿರ್ಬೇಕು. ಈ ಸಂದರ್ಭ ಸೈರಸ್ ಹೆಲ್ತ್ ಕೇರ್ ಗ್ರೂಪ್ ಚೇರ್ಮನ್ ಡಾಕ್ಟರ್ ಝೈನುಲ್ಲಾ ಅಬಿದೀನ್, ವೈಸ್ ಚೇರ್ಮನ್ ಡಾಕ್ಟರ್ ಜಿನಾಸ್ ಟಿಪಿ, ಬೋಟ್ಸ್ವಾನಾ ಹೈ ಕಮಿಷನರ್ ಗಿಲ್ಬರ್ಟ್, ಕೊಯಿಮ್ಸ್ DHO ಸತೀಶ್, ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ VP ಶಶಿಧರ್, ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್, ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್, ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆ KP ಚಂದ್ರಕಲಾ, ಮಾಜಿ ಶಾಸಕ ಇಬ್ರಾಹಿಂ, ಕಾಂಗ್ರೆಸ್ ಮುಖಂಡ KK ಮಂಜುನಾಥ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ನಮ್ಮ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಶುಭ ಹಾರೈಸಿದ್ದಕ್ಕಾಗಿ ಧನ್ಯವಾದಗಳನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ ಸರ್. ವಿರಾಜಪೇಟೆಯ ನಂಬರ್ 434ನೇ ಮಾಜಿ ಸೈನಿಕರ ಸಹಕಾರ ಸಂಘ ನಿಯಮಿತ ವತಿಯಿಂದ ವಿರಾಜಪೇಟೆ ಸ್ಟೇಟ್ ಬ್ಯಾಂಕ್ ಮುಂಭಾಗದ ಅಮರ್ ಜವಾನ್ ಸ್ತಂಭದಲ್ಲಿ ಹುತಾತ್ಮರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ಕಾರ್ಯಕ್ರಮ ನಡೆಯಿತು. ಯೋಧರ ಸ್ಮಾರಕ ಸ್ತಂಭದ ಆವರಣದಲ್ಲಿ ಜಿಲ್ಲಾ ಸಶಸ್ತ್ರ ಪೊಲೀಸ್ ತುಕಡಿಯ ಗೌರವದೊಂದಿಗೆ ಸ್ಮಾರಕಕ್ಕೆ ಪುಷ್ಪಗುಚ್ಛವನ್ನು ಅರ್ಪಿಸಿ ದೇಶ ರಕ್ಷಣೆಗಾಗಿ ಹುತಾತ್ಮರಾದ ಯೋಧರಿಗೆ ಹಾಗೂ ದಿವಂಗತ ಮಾಜಿ ಯೋಧರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಒಲಿಂಪಿಯನ್ ಲೆಫ್ಟಿನೆಂಟ್ ಕರ್ನಲ್ ಬಾಳೆಹಡ ಕಾಳಯ್ಯ ಸುಬ್ರಹ್ಮಣಿ ಅವರು ಶಸ್ತ್ರಾಸ್ತ್ರ ಪಡೆಗೆ ಅನುಮತಿ ಪಡೆದು ಕಾರ್ಯಕ್ರಮ ಆರಂಭಿಸಿದರು. ವಿಧಾನ ಪರಿಷತ್ನ ಸದಸ್ಯರಾದ ಸುಜಾ ಕುಶಾಲಪ್ಪ, ವಿರಾಜಪೇಟೆ ತಾಲೂಕು ತಹಶೀಲ್ದಾರ್ ಪ್ರವೀಣ್ ಕುಮಾರ್, DYSP ಮಹೇಶ್ ಕುಮಾರ್, ಪೊಲೀಸ್ ವೃತ್ತ ನಿರೀಕ್ಷಕರಾದ ಅನೂಪ್ ಮಾದಪ್ಪ, ನಗರ ಠಾಣಾಧಿಕಾರಿ ಪ್ರಮೋದ್, ಗ್ರಾಮಾಂತರ ಠಾಣಾಧಿಕಾರಿ ಲತಾ, ಪುರಸಭೆ ಅಧ್ಯಕ್ಷರಾದ ಮನೆಪಂಡ ದೇಚಂಬ ಕಾಳಪ್ಪ ಹಾಗೂ ಸದಸ್ಯರು, ಅರಮೇರಿ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು. ಅದಕ್ಕೆ ನಾವು ಅವರಿಗೆ ಒಂದು ಸನ್ಮಾನ ಕೊಟ್ಟಿದ್ವಿ. ಅದು ನಿಮ್ಮ ಆಶೀರ್ವಾದ ಅವರಿಗೆ ಇರಲಿ ರಿಟೈರ್ಡ್ ಲೈಫ್.
ಐತಿಹಾಸಿಕ ಹಿನ್ನೆಲೆಯುಳ್ಳ ಮಡಿಕೇರಿ ದಸರಾ ಇನ್ನೇನು ಆರಂಭವಾಗೋದಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾವನ್ನು ಹೊರತುಪಡಿಸಿದರೆ ಮಡಿಕೇರಿಯಲ್ಲಿ ನಡೆಯುವಂತಹ ದಸರಾ ಪ್ರಮುಖ ಆಕರ್ಷಣೆಯಾಗಿರುವಂಥದ್ದು. ಹೀಗಾಗಿ ಈ ಒಂದು ಮಡಿಕೇರಿ ದಸರಾಕ್ಕೆ ಸಾಕಷ್ಟು ಸಾರ್ವಜನಿಕರನ್ನ ಆಕರ್ಷಣೆ ಮಾಡಲು 9-10 ದಿನಗಳ ಕಾಲ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ದಸರಾ ಸಮಿತಿ ಆ ಜನರ ಒಂದು ಆಕರ್ಷಣೆಗೆ ಮುಂದಾಗಿರ್ಬೋದು. ಹೀಗಾಗಿ ಈ ಎಲ್ಲದರ ಕುರಿತು ಈಗಾಗಲೇ ಸಾಕಷ್ಟು ಸಿದ್ಧತೆಗಳು ಕೂಡ ಈ ಭಾಗದಲ್ಲಿ ನಡೆಯುತ್ತಿರುವಂಥದ್ದು. ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಜೊತೆಗೆ ದಶಮಂಟಪಗಳ ಶೋಭಾಯಾತ್ರೆ ಇವೆಲ್ಲವನ್ನು ಕೂಡ ಹೆಚ್ಚಿನದಾಗಿ ಈಗಾಗಲೇ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಇದೆಲ್ಲದರ ಕುರಿತು ನಮ್ಮೊಂದಿಗೆ ಮಾತನಾಡಲು ಈ ಬಾರಿಯ ದಸರಾ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರುವಂಥ ಅರುಣ್ ಕುಮಾರ್ ಅವರಿದ್ದಾರೆ. ಅವರನ್ನೇ ಮಾತಾಡಿಸ್ತೀನಿ. ಈ ಬಾರಿ ಯಾವ ರೀತಿ ದಸರಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ, ಯಾವುದೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಅನ್ನೋ ಗೊತ್ತು. ಸರ್, ಈ ಬಾರಿ ಏನು ದಸರಾ ಈಗಾಗಲೇ ಏನು ಶುರುವಾಗ್ತಾ ಇದೆ, ಯಾವ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಿ, ಏನೆಲ್ಲ ಕಾರ್ಯಕ್ರಮಗಳು ಇದ್ದಾವೆ ಸರ್? ಕೊಡಗು ಚಾನಲ್ನ ಸಮಸ್ತ ವೀಕ್ಷಕರಿಗೂ ಹಾಗೂ ನಾಡಿನ ಎಲ್ಲ ಜನರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈಗಾಗಲೇ ಈ ಬಾರಿ ವಿಶೇಷ ಅಂತ ಹೇಳಿದ್ರೆ 11 ದಿವಸ 10 ದಿವಸ ದಸರಾ, ಈಗ 11 ದಿವಸ ಕಾರ್ಯಕ್ರಮಗಳು. ಇವತ್ತು 22, ಇವತ್ತು ನಮ್ಮ ನವರಾತ್ರಿ ಪ್ರಾರಂಭವಾಗ್ತದೆ. ಪ್ರಥಮವಾಗಿ ಮಡಿಕೇರಿಯಿಂದ 4 ಶಕ್ತಿ ದೇವತೆಗಳ ಕರಗೋತ್ಸವ, ಕರಗ ನಗರ ಸಂಚಾರ ಏನಿದೆ ಅದು ಇವತ್ತು ಪ್ರಾರಂಭವಾಗ್ತದೆ. ಬನ್ನಿ ಮಂಟಪ ಅಂತ ತಮಗೆಲ್ಲ ಗೊತ್ತಿರ್ಬೋದು, ಗದ್ದಿಗೆಯಿಂದ ಸ್ವಲ್ಪ ಆ ಭಾಗಕ್ಕೆ ಗದ್ದಿಗೆಯಲ್ಲಿ ಪಂಪ್ ಕೆರೆ ಅಂತ ಒಂದು ಇದೆ. ಆ ಭಾಗದಲ್ಲಿ ಇವತ್ತು ಮಧ್ಯಾಹ್ನದಿಂದ 4 ಶಕ್ತಿ ದೇವತೆಗಳ ಕರಗದವರು, ಪೂಜಾರಿಗಳು, ದೇವಾಲಯದ ಸಮಿತಿಯವರು ಅಲ್ಲಿಗೆ ಹೊರಡ್ತಾರೆ. ಅಲ್ಲಿಂದ ಕರಗವನ್ನು ಕಟ್ಟೋದ್ರ ಮೂಲಕ ಸರಿಯಾಗಿ 5:30 6 ಗಂಟೆ ಸಮಯಕ್ಕೆ ಅಲ್ಲಿ ಮಹಾಪೂಜೆ, ಮಹಾಮಂಗಳಾರತಿಯೊಂದಿಗೆ ತೆರಳೋದು ನಗರ ಬೀದಿಗಾಗಿ. ಅಲ್ಲಿಗೆ ಇವತ್ತು ಉದ್ಘಾಟನೆಯ ಕಾರ್ಯಕ್ರಮ ಒಂದು ರೀತಿಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬೋಸರಾಜರವರು, ಜಿಲ್ಲೆಯ 2 ಶಾಸಕರಾಗಿರ್ತಕ್ಕಂಥ ಪೊನ್ನಣ್ಣನವರು ಮತ್ತು ಡಾಕ್ಟರ್ ಮಂತರಗೌಡ ಅವರು ಹಾಗೂ ಮಾಜಿ MLAಗಳು, MLCಗಳು ಎಲ್ಲ ಪಾಲ್ಗೊಳ್ತಿದ್ದಾರೆ. ಎಲ್ಲ ದಶಮಂಟಪ ಸಮಿತಿ ಅಧ್ಯಕ್ಷರುಗಳು, ಮಂಟಪದ ಅಧ್ಯಕ್ಷರುಗಳು, ಸರ್ವ ಏನು ದಸರಾಕ್ಕೆ ಸಂಬಂಧಪಟ್ಟವರು ಎಲ್ಲ ಅಲ್ಲಿರ್ತಾರೆ. ಅಲ್ಲಿಂದ ಬನ್ನಿ ಮಂಟಪಕ್ಕೆ ಹೋಗಿ ಅಲ್ಲಿ ಬನ್ನಿ ಮಂಟಪದಲ್ಲಿ ಬನ್ನಿ ದೇವರಿಗೆ 4 ಪೂಜೆಯನ್ನು ಕೊಡೋದ್ರ ಮುಖಾಂತರ ಚೌಡೇಶ್ವರ ದೇವಾಲಯ, ಕೋದಂಡ ರಾಮ ಮಂದಿರ, ಅಲ್ಲಿಂದ ಅದೇ ರೀತಿ ಬಂದು ಶ್ರೀ ರಾಮ ಮಂದಿರದಲ್ಲಿ ಕೊನೆಗೊಂಡು ಅವುಗಳ ದೇವಾಲಯಗಳನ್ನು ಅವರು ಕೊನೆಗೊಳಿಸ್ತಾರೆ. ಅದು ಇವತ್ತಿನ ಕರಗೋತ್ಸವ ನವರಾತ್ರಿ ಪ್ರಾರಂಭೋತ್ಸವ. ಮತ್ತು ನಾಳೆಯಿಂದ 23 ನಮ್ಮ ದಸರಾ ಸಮಿತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಗರದ ಗಾಂಧಿ ಮೈದಾನದಲ್ಲಿ ತಾವು ನೋಡ್ತಾ ಇರಬಹುದು. ನನ್ನ ಹಿಂಭಾಗದಲ್ಲಿ ಕಾಣ್ತಿರ್ತಕ್ಕಂಥ ಬೃಹತ್ ಒಂದು ವೇದಿಕೆ ನಿರ್ಮಾಣವಾಗಿದೆ. ಸುಮಾರು 58 ಲಕ್ಷಗಳ ವೆಚ್ಚದಲ್ಲಿ ಈ ಒಂದು ಮಡಿಕೇರಿ ಅಲಂಕಾರ ಮತ್ತು ಈ ವೇದಿಕೆಯನ್ನು ನಾವು ಮಾಡಿದ್ದೇವೆ. ಸೌಂಡ್ಸ್ ಇರ್ಬೋದು, ಲೈಟಿಂಗ್ಸ್ ಇರ್ಬೋದು, LCDಗಳು ಎಲ್ಲ ಹೊಡೆದೆ. ವಿಶೇಷವಾಗಿ ಆ ಕಾರ್ಯಕ್ರಮ ನಾಳೆಯಿಂದ ನಡೀತಿದೆ. ನಾಳೆ 23 ಸಾಂಸ್ಕೃತಿಕ ಕಾರ್ಯಕ್ರಮದ 23 ದಿವಸ ಕಾರ್ಯಕ್ರಮ ಉದ್ಘಾಟನೆಯನ್ನು ಇದೇ ಉಸ್ತುವಾರಿ ಸಚಿವರಾದಂಥ ಬೋಸರಾಜರವರು ಮತ್ತು ನಮ್ಮ ನೆಚ್ಚಿನ ಶಾಸಕರಾದಂಥ ಮಂತರಗೌಡ ಅವರು, ಪೊನ್ನಣ್ಣನವರು, ಮಾಜಿ ಶಾಸಕರು ಇವರೆಲ್ಲ ಮತ್ತು ನಗರಸಭೆಯ ಗೌರವಾನ್ವಿತ ಸದಸ್ಯರುಗಳು, ಸಮಿತಿಯ ಸದಸ್ಯರು ಎಲ್ಲ ಸೇರಿ ನಾಳೆ ಕಾರ್ಯಕ್ರಮನ ಉದ್ಘಾಟನೆಯನ್ನು ಮಾಡಲಿದ್ದೇವೆ. 24ನೇ ದಿವಸ ಬಂದು ವಿಶೇಷವಾಗಿ ಕಳೆದ ಬಾರಿಯಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಕಾಫಿ ದಸರಾ ಅಂತ ಒಂದು ಆಯೋಜನೆಯನ್ನು ಮಾಡಿದ್ದು ಯಶಸ್ವಿಯಾಗಿ ಅದನ್ನು ಈ ಬಾರಿಯೂ ಸಮೇತ ನಾಳೆ ಬೆಳಗ್ಗೆಯಿಂದ ಕಾಫಿ ದಸರಾವನ್ನು ನಾವು ಆಯೋಜನೆ ಮಾಡ್ತಿದ್ದೇವೆ. ಸುಮಾರು ಸ್ಟಾಲ್ಗಳು, ಒಂದು 20-25 ಸ್ಟಾಲ್ಗಳು ಬರ್ತಾ ಇದೆ. ಆ ಸ್ಟಾಲ್ಗಳಲ್ಲಿ ಕಾಫಿಗೆ ಸಂಬಂಧಪಟ್ಟಂಥದ್ದು, ಕೊಡಗಿನ ವಿಶೇಷ ಕ್ಯಾದಗಳಿಗೆ ಸಂಬಂಧಪಟ್ಟಂಥ ವಿಶೇಷವಾದ ಸ್ಟಾಲ್ಗಳಾಗುತ್ತವೆ. ಸಾಯಂಕಾಲ ಪುನಃ ಸಾಂಸ್ಕೃತಿಕ ಕಾರ್ಯಕ್ರಮ, ಗೆಸ್ಟ್ಗಳು ಇದೇ ಮುಂದುವರಿಯುತ್ತದೆ. 25ನೇ ತಾರೀಕಿಗೆ ಕವಿಗೋಷ್ಠಿಯನ್ನು ನಮ್ಮ ಕವಿಗೋಷ್ಠಿ ಅಧ್ಯಕ್ಷರಾದಂಥ ರಂಜಿತ್ ಅಂತಿದ್ದಾರೆ, ಅವರ ನೇತೃತ್ವದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೆ ಕವಿಗೋಷ್ಠಿ, ಸಂಜೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಿದೆ. 26 ಬೆಳಿಗ್ಗೆ ಯುವ ದಸರಾದವರ ವತಿಯಿಂದ ಒಂದು ಡಾಕ್ ಶೋ ಇದೇ ವೇದಿಕೆಯಲ್ಲಿ ಬೆಳಿಗ್ಗೆ ಈ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಈ ಜಾಗದಲ್ಲಿ ಡಾಕ್ ಶೋ ನಡೀತಿದೆ. ಸಂಜೆ ಕಾರ್ಯಕ್ರಮ ಇದೆ. 27 ವಿಶೇಷವಾಗಿ ಯುವಕರಿಗೆ ಮೊದಲಿಂದ ಆದ್ಯತೆ ನೀಡುವಂಥ ದೃಷ್ಟಿಯಲ್ಲಿ ಯುವ ದಸರಾದವರು ಯುವ ದಸರಾವನ್ನು ಆ ದಿವಸ ಏರ್ಪಡಿಸಲಿದ್ದಾರೆ. ಬೆಳಿಗ್ಗೆ ವಿಶೇಷವಾದಂಥ ಒಂದು ಬೈಕ್ ಶೋ, ಇಂಪೋರ್ಟೆಡ್ ಬೈಕ್ಸ್ ಏನಿದೆ ಸುಮಾರು 20-30 ಬೈಕ್ಸ್ಗಳು ಹೊರಗಿಂದ ಬರ್ತಾ ಇದೆ, ಅದರ ಶೋವನ್ನು ಇಡ್ತಿದ್ದಾರೆ. ಸಂಜೆ ಯುವ ದಸರಾದ ಕಾರ್ಯಕ್ರಮ ವಿವಿಧ ಖ್ಯಾತ ರಾಜ್ಯದ ಹಾಗೂ ಜಿಲ್ಲೆಯ ವಿವಿಧ ಖ್ಯಾತ ನೃತ್ಯಪಟುಗಳಿಂದ ನೃತ್ಯವಿದೆ ಮತ್ತು ಅದಕ್ಕೆ ಜಡ್ಜ್ಗಳು ಬಹುಮಾನ ಕೊಡುವಂಥದ್ದು ಇದು ಯುವ ದಸರಾದವರು ಆಯೋಜನೆಯನ್ನು ಮಾಡಿದ್ದಾರೆ. 28 ನಿಮಗೆ ಮಹಿಳಾ ದಸರಾ, ಮಹಿಳೆಯರಿಗಾಗಿ ಮೊದಲಿನಿಂದಲೂ ನಾವು ಸುಮಾರು ಸಾಂಸ್ಕೃತಿಕ ಕಾರ್ಯಕ್ರಮ ಅಡಿಯಲ್ಲಿ ಈ ಯುವ ದಸರಾ, ಮಹಿಳಾ ದಸರಾ, ಜಾನಪದ ದಸರಾ ಮತ್ತು ಮಕ್ಕಳ ದಸರಾ ಈ ರೀತಿ ವಿವಿಧ ಕ್ಯಾಟಗಿರಿಗಳನ್ನು ಮಾಡ್ಕೊಂಡು ಬಂದಿದ್ದೇವೆ. ಹಾಗೆ 28ಕ್ಕೆ ಮಹಿಳಾ ದಸರಾವನ್ನು ಏರ್ಪಡಿಸಿದ್ದೇವೆ. ಇದೇ ವೇದಿಕೆಯಲ್ಲಿ ಬೆಳಗ್ಗೆ ಮಹಿಳಾ ದಸರಾ, ಸಂಜೆ ಮಹಿಳೆಯರಿಂದ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ. 29ರಂದು ಜನಪದ ದಸರಾನ ನಡೆಸ್ತಿದ್ದೇವೆ. ಇದು ಜನಪದ ನಿಮಗೆ ನಮ್ಮ ಟೋಲ್ಗೇಟ್ನಿಂದ ಇಲ್ಲಿಗೆ ಒಂದು ಚಿಕ್ಕ ಮೆರವಣಿಗೆ ಬರುವಂಥದ್ದು. ಅಲ್ಲಿಂದ ಜನಪದ ದಸರಾವನ್ನು ಇದೇ ವೇದಿಕೆಯ ಮುಂಭಾಗದಲ್ಲಿ ಹಗಲು ನಡೀತಿದೆ. ಸಾಯಂಕಾಲ ಯಥಾಸ್ಥಿತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆ ದಿವಸ 29ಕ್ಕೆ ನಡೆಯಲಿದೆ. 30 ವಿಶೇಷವಾಗಿ ಪುಟಾಣಿ ಮಕ್ಕಳಿಗೂ ಹಾಗೂ ಟೋಟಲ್ ಮಕ್ಕಳ ದಸರಾ ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ನಾವು ವಿಜೃಂಭಣೆಯಿಂದ ಕಾಣ್ತಾ ಇದ್ದೇವೆ. ಅದೇ 30ಕ್ಕೆ ಮಕ್ಕಳ ದಸರಾವನ್ನು ಇದೇ ವೇದಿಕೆ ಮುಂಭಾಗದಲ್ಲಿ ಪುಟಾಣಿ ಮಕ್ಕಳ ಸಂತೆ ಅಂತ ಮಾಡ್ತಾರೆ. ನಂತರ ಪುಟಾಣಿ ಮಕ್ಕಳ ಒಂದು ಮಂಟಪದ ವ್ಯವಸ್ಥೆ ಇರ್ಬೋದು, ಪುಟಾಣಿ ಮಕ್ಕಳಿಗೆ ಆಟೋಟ ಸ್ಪರ್ಧೆಗಳಿರ್ಬೋದು, ಇದೆಲ್ಲ ನಡೀತದೆ. ಸಂಜೆ ಪುಟಾಣಿ ಮಕ್ಕಳ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೇ ವೇದಿಕೆಯಲ್ಲಿ ನಡೆಯಲಿದೆ. ದಿನಾಂಕ 1ರಂದು ಆಯುಧ ಪೂಜೆ ಇದೆ.
ಆಯುಧ ಪೂಜೆ ಎಂದು ವಿಶೇಷ ತಂಡ ನಮ್ಮ ಈಗಾಗಲೇ ನಮ್ಮ ಶಾಸಕರು ಮಾತನಾಡ್ತಿದ್ದಾರೆ. ವಿಶೇಷವಾದ ಅತಿಥಿಗಳು ಬರ್ತಿದ್ದಾರೆ. ವಿಶೇಷವಾದ ಒಂದು ರಸಮಂಜರಿ ಕಾರ್ಯಕ್ರಮನ ಕೊಡಲಿಕ್ಕೆ ಒಂದು ಸಂಗೀತ ಸಂಜೆ ತಂಡ ಬೆಂಗಳೂರಿನಿಂದ ಬರ್ತಾ ಇದ್ದಾರೆ. ಅದು ಅಂದು ನಡೆಯಲಿದೆ. ಮತ್ತು ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳಿದೆ. 30 ಕೊನೆಯದಾಗಿ 10ನೇ ದಿವಸ ಆಗಿ 11ನೇ ದಿವಸಕ್ಕೆ ಹಾಲಿಡುವಂಥದ್ದು ವಿಜಯದಶಮಿ. ನಗರದ ಸುಪ್ರಸಿದ್ಧ ತಾವು ಹೇಳಿದಾಗೆ ಮೈಸೂರು ದಸರಾವನ್ನು ಮೀರಿಸುವಂಥ ಒಂದು ಏನಾದರೂ ಇದ್ದರೆ ಮಡಿಕೇರಿ ದಸರಾ. 10 ಮಂಟಪಗಳು, 10 ತನ್ನ ದೇವಾಲಯದ ವಿವಿಧ ಭಂಗಿಗಳ ವಿವಿಧ ಕಥಾ ಸಾರಾಂಶವುಳ್ಳಂಥ ಒಂದು ಮೂರ್ತಿಯನ್ನು ಆ ಒಂದು ಶೋಭಾಯಾತ್ರೆಯಲ್ಲಿ ಪ್ರದರ್ಶನಕ್ಕಿಡ್ತಾರೆ. ಪ್ರತಿಯೊಂದು ಮಂಟಪವು ಅವರವರ ಅಂತರ ಕೊಟ್ಟಂಥ ಜಾಗದಲ್ಲಿ ನಿಲ್ಲುವುದರೊಂದಿಗೆ ಅವರವರಿಗೆ ಒಂದು ಸಮಯವನ್ನು ನಿಗದಿಪಡಿಸಿದ್ದಾರೆ. ಆ ಸಮಯಕ್ಕೆ ನಿಗದಿಪಡಿಸಿದ ಸಮಯಕ್ಕೆ ಜಡ್ಜ್ಮೆಂಟ್ ಶೋ ಆಗಲಿದೆ. ಅದು ಜಡ್ಜ್ಮೆಂಟ್ ಆದಮೇಲೆ ಬೆಳಗಿನ ಜಾವ ಅದಕ್ಕೆ ಬಹುಮಾನ ಕೊಡುವಂಥದ್ದು. ಈ ರೀತಿಯಾಗಿ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ನಾಡಿನ ಜನರು ಬಂದು ಯಶಸ್ವಿಗೊಳಿಸ್ಕೊಡ್ಬೇಕು. ನಮ್ಮದೇ ನಾಡಿನ ಹಬ್ಬ, ನಿಮ್ಮೆಲ್ಲರ ಸಹಕಾರ ನಮಗೆ ತುಂಬ ಮುಖ್ಯ ಅಂತೇಳಿ ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಸರ್, ಅಂದರೆ ಇನ್ನು ಈ ಒಂದು ಎಲ್ಲ ಒಂದು ದಸರಾ ನಡೆಸಬೇಕು ಅಂತಂದರೆ ಮುಖ್ಯವಾಗಿ ಬೇಕಾಗುವಂಥದ್ದು ಹಣಕಾಸಿನ ವ್ಯವಹಾರ. ಹೀಗಾಗಿ ಈ ಬಾರಿ ಎಷ್ಟು ವೆಚ್ಚ ನೀಡಿದ್ದಾರೆ ಅಂದರೆ ಎಷ್ಟು ಕೋಟಿ ಅನುದಾನ ನೀಡಿದ್ದಾರೆ, ಯಾವ ರೀತಿ ಎಲ್ಲ ಅನುದಾನಗಳು ಸಾಲ್ತಾ ಇದೆಯಾ ಅಂತ? ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ ವರ್ಷ ಹೋಗ್ತಾ ಇದ್ದಾದಾಗೆ ಬಡ್ಜೆಟ್ಗಳು ಜಾಸ್ತಿ ಆಗ್ತಾ ಹೋಗ್ತದೆ. ತಮಗೆಲ್ಲ ತಿಳಿದಿರೋಂಥ ಯಾವುದೇ ವಸ್ತುವನ್ನು ನಾವು ತಗೊಂಡ್ರು ಸಹ ಇವತ್ತಿಂದ ನಾಳೆಗೆ ಜಾಸ್ತಿ, ನಾಳೆಯಿಂದ ನಾಡ್ದಿಗೆ ಜಾಸ್ತಿ. ಇದೇ ವಿಶೇಷವಾಗಿ ನಾವೆಲ್ಲ ಸರ್ಕಾರ, ಯಾರೇ ಸರ್ಕಾರ ಬಂದರೂ ಸಹ ನಾವು ಸರ್ಕಾರದಲ್ಲಿ ಅದೇ ಹೇಳೋದು, ಒಂದು ನಿಗದಿತವಾದ ಬಡ್ಜೆಟನ್ನು ನಮಗೆ ನೋಡಿ ಮೈಸೂರಿಗೆಲ್ಲ 40 ಕೋಟಿ 50 ಕೋಟಿ ಅಂತೆಲ್ಲ ಹೇಳ್ತಾರೆ. ಅವರಿಗೆ ಬೇಕಾದಂಥ ಕಾರ್ಯಕ್ರಮಗಳು ಮಾಡ್ತಾರೆ. ನಾವು ಕೊಡುವಂಥ 1 ಕೋಟಿ 1.5 ಕೋಟಿಯಲ್ಲಿ ನಮಗೆ ಬೇಕಾದಂಥದ್ದು ಕಾರ್ಯಕ್ರಮ ಮಾಡಬೇಕು. ಇದರಲ್ಲಿ ವಿಶೇಷವಾಗಿ ದಶಮಂಟಪಗಳಿದೆ, ಕರಗಗಳಿದೆ. ಮತ್ತು ನಮಗೆ ಹೆಚ್ಚು ಖರ್ಚಾಗುವಂಥದ್ದು ಈ ಒಂದು ಏನು ವೇದಿಕೆ ಅಲಂಕಾರ ಇದೆ, ನಗರ ಅಲಂಕಾರ ಇದೆ, ಇದು ಮುಖ್ಯವಾಗಿರ್ತದೆ. ಯಾಕಂದರೆ ನಗರ ಒಂದು ಮುಖ್ಯವಾಗಿ ಅಲಂಕಾರ ಆದರೆ ಬರುವಂಥ ಜನರಿಗೆ ಒಂದು ಕಾಣ್ತದೆ, ವಿಶೇಷವಾಗಿ ದಸರಾ ಕಾಣ್ತದೆ ಅಂತೇಳಿ. ಅದಾದ ನಂತರ ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು 8ರಿಂದ 10 ದಿವಸ ನಡೀಬೇಕಾಗ್ತದೆ. ಅವರಿಗೆ ಕೊಡುವಂಥದ್ದು ಕ್ರೀಡೋತ್ಸವ ಇದೆ. ಅನುದಾನ ನಮಗೆ 1 ಕೋಟಿ 50 ಲಕ್ಷವನ್ನು ಸರ್ಕಾರದವರು ಮುಖ್ಯ ಸಿದ್ದರಾಮಯ್ಯ ಅವರು ನಮಗೆ ಕೊಟ್ಟಿದ್ದಾರೆ. ಆ ಒಂದು ಬಡ್ಜೆಟಿಗೆ ನಾವು ಈ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ನಿಗದಿಪಡಿಸಿದ್ದೇವೆ ಸರ್. ಅಂದರೆ ಸರ್, ಈ ಸಲ ಅಟ್ರಾಕ್ಟಿವ್ ಆಗಿ ಯಾರು ಸೆಲೆಬ್ರಿಟಿಗಳಿದ್ದಾರೆ, ಯಾರನ್ನಾದರೂ ಕಳೆದ ಬಾರಿ ಬೇರೆ ಬೇರೆ ಗಾಯಕರಿದ್ದರು, ಇವ್ರನ್ನೆಲ್ಲ ಕರೆಸ್ತಾರೆ. ಈ ಬಾರಿ ಜನರನ್ನ ಅಟ್ರಾಕ್ಟ್ ಮಾಡುವಂಥ ಯಾರಾದರೂ ವಿಶೇಷತೆ ಗೆಸ್ಟ್ಗಳು ಯಾರು ಇದ್ದಾರಾ ಅಂತ? ವಿಶೇಷ ಅಟ್ರಾಕ್ಟಿವ್ ಅಂತ ಹೇಳಿದ್ರೆ ಈಗಾಗಲೇ ಶಾಸಕರು 2 ಬಾರಿ ಮೀಟ್ ಮಾಡಿದ್ದಾರೆ. ಯಾರು ಅಂತ ಇವತ್ತು ಈಗ ಮೀಟಿಂಗ್ ಇದೆ, ಇವತ್ತು ಮೀಟಿಂಗಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಗೆಸ್ಟ್ಗಳು ಮತ್ತು ಆಯುಧ ಪೂಜೆ ಕಾರ್ಯಕ್ರಮಕ್ಕೆ ಬರುವಂಥ ಗಾಯಕರನ್ನು ಇವತ್ತು ಘೋಷಣೆ ಮಾಡ್ಬೋದು ಮೋಸ್ಟ್ಲಿಯಾಗಿ. ಮತ್ತು ನಾವು ಬಜೆಟಿಗೆ ಅನುದಾನ ಮೊದಲು ಕಳೆದ ಬಾರಿ ಜಿಲ್ಲಾಧಿಕಾರಿಗಳು ಮಾಡಿದರು. ಈ ಬಾರಿ ನಮಗೆ ಬೋರ್ಡ್ ಇರೋ ಕಾರಣ ನಾವು ಮಾಡೋ ಕಾರಣ 1 ಕೋಟಿ 50 ಲಕ್ಷಕ್ಕೆ ಬಜೆಟನ್ನು ಫಿಕ್ಸ್ ಮಾಡಿದ್ದೇವೆ. ಏನಾದರೂ ಶಾಸಕರ ನೇತೃತ್ವದಲ್ಲಿ ಮತ್ತು ವಿವಿಧವಾಗಿ ಯಾವುದಾದ್ರೂ ಅನುದಾನ ಬಂದಲ್ಲಿ ಒಳ್ಳೆಯ ರೀತಿಯ ಒಂದು ಅನುದಾನ ಕೊಡೋದ್ರಲ್ಲಿ ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ ಸಮಿತಿ ತೀರ್ಮಾನ ಮಾಡಿದೆ. ಅಂದರೆ ಸಾಕಷ್ಟು ವರ್ಷದಿಂದ ಕೂಡ ಲೈಟಿಂಗ್ಸ್ ವ್ಯವಸ್ಥೆಗಳು ಮಾಡಬೇಕು ಅಂತ ಕೇಳಿ ಬರ್ತೈತೆ. ಈ ಬಾರಿ ಏನೋ ಲೈಟಿಂಗ್ಸ್ ವ್ಯವಸ್ಥೆಗಳಿದೆಯಾ? ಇದ್ದರೆ ಇಲ್ಲಿಂದ ಇಲ್ಲಿ ಗಂಟ ವ್ಯವಸ್ಥೆಗಳಿದ್ದಾವೆ ಸರ್? ಈ ಬಾರಿ ವಿಶೇಷ ಅಂತ ತಮಗೆ ಹೇಳಬೇಕು ಅಂತ ಹೇಳಿದರೆ, ನಗರದಲ್ಲಿ ನಾವು ಎಲ್ಲ ದೇವಾಲಯಗಳು, ಈಗ ಚೌಡೇಶ್ವರಿ ದೇವಾಲಯದವರು, ಕೋಟೆ ಮಾರಮ್ಮ ಯುವಕ ಮಿತ್ರ ಮಂಡಳಿಯವರು 50ನೇ ವರ್ಷದ ಈ ಬಾರಿಯ ದಸರೋತ್ಸವದಲ್ಲಿ ಅವರ ಭಾಗದಲ್ಲಿ ಎಲ್ಲ ದೇವಾಲಯಗಳ ಭಾಗದಲ್ಲಿ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ನಾವು ವಿಶೇಷವಾಗಿ ನಗರ ಸಮಿತಿಯಿಂದ ತಾವು ನೋಡ್ತಾ ಇರ್ಬೋದು, ನಗರದ ಏನು ಮುಖ್ಯ ರಸ್ತೆಗಳಿದೆ ಎರಡೂ ಬದಿಗೂ ಟ್ಯೂಬ್ ಹಾಕುವಂಥದ್ದು, ಆ ಬಲ್ಬುಗಳನ್ನು ಹಾಕುವಂಥದ್ದು, ಮತ್ತು ವಿಶೇಷವಾಗಿ ಚಾಮುಂಡಿ ಮತ್ತು ದೇವಿಯ ಮಹಾಗಣಪತಿಯ ಸ್ಟ್ರಕ್ಚರ್ಗಳು ಇನ್ನೇನು 3-4 ದಿವಸಗಳೇ ಆಗ್ತಾಯಿದೆ. ಇಷ್ಟು ನಮ್ಮ ನಗರದ ಅಲಂಕಾರಗಳು. ಎಸ್, ಕೇಳಿದ್ರಲ್ಲ, ಇದಿಷ್ಟು ಏನು ಕಾರ್ಯಾಧ್ಯಕ್ಷ ಆಗಿರುವಂತಹ ಅರುಣ್ ಕುಮಾರ್ ಅವರ ಮಾತಾಗಿರುವಂಥದ್ದು. ಅಂದರೆ ಸಾಕಷ್ಟು ಕಳೆದ ಹಲವು ವರ್ಷಗಳಿಂದ ಈ ರೀತಿಯ ವಿಶೇಷತೆ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಸಾಕಷ್ಟು ಕೇಳಿ ಬಂದಿದ್ವು. ಹಾಗಾಗಿ ಲೈಟಿಂಗ್ಸ್ಗಳ ವ್ಯವಸ್ಥೆಗಳನ್ನ ಕೂಡ ಈ ಬಾರಿ ಮಾಡಿರುವಂಥದ್ದು. ಮತ್ತು ಬರುವಂತಹ ಏನು ಸಾರ್ವಜನಿಕರಿದ್ದರೆ ಈ ವೈವಿಧ್ಯಮಯ ಕಾರ್ಯಕ್ರಮಗಳು ಜನರನ್ನು ಅಟ್ರಾಕ್ಟ್ ಮಾಡೋದ್ರ ಜೊತೆಗೆ ಒಂದು ರೀತಿಯಲ್ಲಿ ಮುದ ನೀಡುವಂಥ ಕಾರ್ಯಕ್ರಮಗಳನ್ನ ಕೂಡ ಈ ಬಾರಿ ಮಾಡ್ಕೊಂಡಿದ್ದೀವಿ ಅನ್ನೋ ಮಾತುಗಳನ್ನ ಕೂಡ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಮಾಗಲು ಮನೆ, ಕೊಡಗು ಚಾನಲ್, ಮಡಿಕೇರಿ. ಕೊಡಗಿನ ಸಮಸ್ತ ಕೊಡಗು ಚಾನಲ್ ವೀಕ್ಷಕರಿಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮ್ಮ ಕೊಡಗು ಚಾನಲ್ ವಿಶೇಷವಾಗಿ ಒಂದು ರೀತಿಯಲ್ಲಿ ನೇರ ದಿಟ್ಟ ನಿರಂತರ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಒಳ್ಳೆಯ ಮಾಹಿತಿಗಳನ್ನು, ಒಳ್ಳೆಯ ಸಬ್ಜೆಕ್ಟ್ಗಳನ್ನು ಬಿತ್ತರಿಸೋದ್ರಲ್ಲಿ ಯಶಸ್ವಿಯಾಗಿದೆ. ಇನ್ನೂ ಉತ್ತುಂಗಕ್ಕೆ ಏರಲಿ ಅಂತೇಳಿ ನನ್ನ ಒಂದು ಹಾರೈಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ.
ಐತಿಹಾಸಿಕ ಮಡಿಕೇರಿ ದಸರಾಗೆ ಕ್ಷಣಗಣನೆ ಆರಂಭವಾಗಿದೆ. ಈ ಮಡಿಕೇರಿಯಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ದಶಮಂಟಪಗಳ ಶೋಭಾಯಾತ್ರೆಗಳು ಒಂದು ರೀತಿಯಲ್ಲಿ ಪ್ರಮುಖ ಆಕರ್ಷಣೆ ಏನಂತಂದರೆ ಹೆಚ್ಚಿನದಾಗಿ ಜನರನ್ನು ಆಕರ್ಷಣೆ ಮಾಡುವಂಥದ್ದು, ಅದು ಯುವ ಸಮೂಹವನ್ನು ಅಟ್ರಾಕ್ಟ್ ಮಾಡುವಂತಂದರೆ ಯುವ ದಸರಾ. ಹೀಗಾಗಿ ಈ ಒಂದು ಯುವ ದಸರಾಕ್ಕೆ, ಮಡಿಕೇರಿಯಲ್ಲಿ ನಡೆಯುವಂಥ ಯುವ ದಸರಾಕ್ಕೆ ಹೆಚ್ಚಿನ ಯುವ ಉತ್ಸಾಹಿಗಳು ಕೂಡ ಕಾಯ್ತಾ ಇರ್ತಾರೆ. ಹೀಗಾಗಿ ಈ ಬಾರಿ ಯುವ ದಸರಾವನ್ನು ಸಾಕಷ್ಟು ಡಿಫ್ರೆಂಟಾಗಿ ಮಾಡಲು ಯುವ ದಸರಾ ಸಮಿತಿ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇರುವಂಥದ್ದು. ಈ ಬಾರಿಯ ಈ ಒಂದು ಯುವ ದಸರಾ ಯಾವ ರೀತಿ ಅಟ್ರಾಕ್ಷನ್ ಆಗಿರುತ್ತೆ, ಜೊತೆಗೆ ಯಾವ ರೀತಿ ವಿಶೇಷತೆಯನ್ನು ಹೊಂದಿದೆ ಎಲ್ಲದನ್ನು ಕುರಿತು ಮಾತನಾಡಲು ನಮ್ಮೊಂದಿಗೆ ಇದೀಗ ಏನು ಯುವ ದಸರಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಕವನ್ ಕೊತ್ತೋಳು ಇರಿದ್ರೆ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಇದೀಗ ಈಗಾಗಲೇ ಯುವ ದಸರಾ ಅಂತಂದರೆ ಹೆಚ್ಚಿನದಾಗಿ ಯುವ ಸಮೂಹವನ್ನು ಅಟ್ರಾಕ್ಟ್ ಮಾಡುವಂಥ ಇರುವಂಥ ಕಾರ್ಯಕ್ರಮ. ಈ ಬಾರಿ ಯಾವ ದಿನ ಈ ಒಂದು ಯುವ ದಸರಾ ನಡೀತಿ, ಏನೆಲ್ಲ ಅಟ್ರಾಕ್ಷನ್ ಈ ಬಾರಿ ಇದೆ ಅಂತ? ಈ ಬಾರಿ ಇದೇ ತಿಂಗಳು 26ನೇ ತಾರೀಕಿಗೆ ಅಂದರೆ ಬೆಳಗ್ಗೆ 10 ಗಂಟೆಗೆ ಉದ್ಯೋಗ ಮೇಳನ ಹಮ್ಮಿಕೊಂಡಿದೆ. ಪ್ರಮುಖವಾಗಿ ಯುವಕರಿಗೆ ಒಂದು ಉದ್ಯೋಗ ನೀಡಬೇಕು ಅನ್ನೋ ದೃಷ್ಟಿಯಿಂದ. ಅದಾದಮೇಲೆ ಹಾಗೆಯೇ ಶ್ವಾನ ಪ್ರದರ್ಶನ ಇಲ್ಲೇ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಸುಮಾರು 100ಕ್ಕೂ ಹೆಚ್ಚು ಶ್ವಾನಗಳು, ಪೆಟ್ಗಳು ಬಂದು ಇಲ್ಲಿ ಪ್ರದರ್ಶನಕ್ಕೆ ರೆಡಿ ಆಗ್ತಾಯಿವೆ. ಹಾಗೆ ಅದರ ಜೊತೆಗೆ ಕಾಂಪಿಟೇಷನ್ಗಳು ಕೂಡ ನಡೀತವೆ. ಅದರ ಜೊತೆಗೆ ಪೊಲೀಸ್ ಇಲಾಖೆಯ ಶ್ವಾನಗಳು ಕೂಡ ಇದೆಲ್ಲ ಭಾಗವಹಿಸ್ತಿರೋದು ಈ ಸಾಲಿನ ವಿಶೇಷ ಅಂತ ಹೇಳ್ಬೋದು. ಅಂದರೆ ಪ್ರತಿ ಬಾರಿ ಬೇರೆ ಬೇರೆ ವಿಶೇಷ ಗೆಸ್ಟ್ಗಳು ಬರ್ತಾಯಿದ್ರು. ಈ ಬಾರಿ ಈ ಒಂದು ಯುವ ದಸರಾಕ್ಕೆ ಮುಖ್ಯ ಗೆಸ್ಟ್ ಅಂತಂದರೆ ಯಾರು ಅಟ್ರಾಕ್ಟ್ ಮಾಡುವಂಥ ಗೆಸ್ಟ್ಗಳು ಯಾರು ಇದ್ದಾರಾ? ಅಟ್ರಾಕ್ಟ್ ಮಾಡೋ ಗೆಸ್ಟ್ಗಳು ಅಂತ ಹೇಳಿದರೆ ಐಶ್ವರ್ಯ ರಂಗರಾಜನ್ ಅಂತ ಒಂದು ಸಿಂಗರ್ನ, ನಮ್ಮ ಕನ್ನಡ ಆರ್ಟಿಸ್ಟ್ ಸಿಂಗರ್ ಒಬ್ಬರನ್ನ ಕರೆಸ್ತಾ ಇದ್ದೀವಿ. ಅದು ಬಿಟ್ಟರೆ ನಮ್ಮ ಪಕ್ಕದ ಜಿಲ್ಲೆಯ ಹಾಸನ ಜಿಲ್ಲೆಯ MP ಶ್ರೇಯಸ್ ಪಾಟೀಲ್ ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಿದ್ದೀವಿ. ಅದು ಹಾಗೆ ಸ್ವಲ್ಪ ಫೈರ್ ಫ್ಲೋ ವರ್ಕ್ಸ್ ಅಂತ ಒಂದು ವಿಭಿನ್ನ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೀವಿ. ಅದು ಇಲ್ಲಿ ಮಡಿಕೇರಿ ಜನತೆಗೆ ಅದು ಒಂದು ಹೊಸ ಕಾರ್ಯಕ್ರಮ ಆಗಿರುತ್ತೆ ಇದೊಂದು. ಅಂದರೆ ಪ್ರತಿ ವರ್ಷ ಕೂಡ DJ ಸೌಂಡ್ ಆಗಿರ್ಬೋದು, ಬೇರೆ ಬೇರೆ ಈ ಥರ ಇದು ಮಾಡ್ತಾಯಿದ್ರು. ಈ ಬಾರಿ ಯಾವ ಥರ ಡಿಫ್ರೆಂಟ್ ಅಂತಂದರೆ ಈ ಬಾರಿ ಏನು 2 ದಿನಗಳ ಹಮ್ಮಿಕೊಂಡಿದ್ದಾರೆ. ಯಾವತ್ತೂ ಕೂಡ ದಸರಾ ಅಂತಂದರೆ ಯುವ ದಸರಾ ಒಂದು ದಿನ ಮಾತ್ರ ಹಮ್ಮಿಕೊಳ್ತಾಯಿದ್ರು. ಈ ಬಾರಿ ಯಾವ ಥರ ಎಷ್ಟು ದಿನ ದಸರಾ ಹಮ್ಮಿಕೊಂಡಿದ್ದೀರಿ ಅಂತ ಯುವ ದಸರಾ? ಈ ಸಲ 2ನೇ ದಿನ ಬೆಳಗ್ಗೆ ಸೈಕಲ್ ಜಾಥಾನು ಸರ್ಕಲಿಂದ, ಮಡಿಕೇರಿ ಸುದರ್ಶನ ಸರ್ಕಲಿಂದ ಹಮ್ಮಿಕೊಂಡಿದ್ದೇವೆ. ಅದು ಮಡಿಕೇರಿ ನಗರ ಪ್ರದಕ್ಷಿಣೆ ಹಾಕಿ ಗಾಂಧಿ ಮೈದಾನದಲ್ಲಿ ಕೊನೆಯಾಗುತ್ತೆ. ಹಾಗೆ 10:30ಗೆ ಇಲ್ಲಿ ಗಾಂಧಿ ಮೈದಾನದಿಂದ ಸೂಪರ್ ಬೈಕ್ಗಳು, ಫಸ್ಟ್ ಟೈಮ್ ಮಡಿಕೇರಿಯಲ್ಲಿ ಸೂಪರ್ ಬೈಕ್ಗಳು ಒಂದು 30ಕ್ಕೂ ಅಧಿಕ ಸೂಪರ್ ಬೈಕ್ಗಳು ಬರುವ ಅಂದಾಜಲ್ಲಿದ್ದೀವಿ ನಾವು. ಇವು ಮಡಿಕೇರಿ ನಗರ ಪ್ರದಕ್ಷಿಣೆ ಹಾಕಿ ಬಂದು ಗಾಂಧಿ ಮೈದಾನದಲ್ಲಿ ಒಂದು ಶೋಗೆ ಇಡ್ತಿದ್ದೇವೆ. ಇದೊಂದು ಪ್ರಮುಖ ಆಕರ್ಷಣೆ ಅಂತ ಹೇಳ್ಬೋದು. ಯುವ ಜನತೆ ಸುಮಾರು 10,000ಕ್ಕೆ ಹೆಚ್ಚು ಜನ ಸೇರುವ ನಿರೀಕ್ಷೆ ಇತ್ತು ಯುವ ದಸರಾ ಕಾರ್ಯಕ್ರಮಕ್ಕೆ. ಈ ಬಾರಿ ಆದಷ್ಟು ಅದ್ಧೂರಿಯಾಗಿ ಮಾಡಲು ನಾವು ನಮ್ಮ ತಂಡ ಏನಿದೆ, ಯುವಕರ ತಂಡ, ಎಲ್ಲರೂ ಸೇರಿಕೊಂಡು ಹಗಲು ರಾತ್ರಿ ಅಂತೇಳಿ ಕೆಲಸ ಮಾಡ್ತಾ ಇದ್ದೀವಿ ನಾವು. ಕೊನೆಯದಾಗಿ ಈ ಬಾರಿ ಕೊಡಗಿನ ಯುವ ಜನತೆ ಅಂದರೆ ಮುಖ್ಯವಾಗಿ ಆಕರ್ಷಣೆ ಆಗಿರುವಂಥ ಬೇರೆ ಬೇರೆ ಅಂದರೆ ಮೈಸೂರು ಭಾಗದಲ್ಲೆಲ್ಲ ಹೆಚ್ಚಿನದಾಗಿ ಒಂಥರ ತುಂಬ ಅಟ್ರಾಕ್ಟಿವ್ ಆಗಿ ಬೇರೆ ಬೇರೆ ರೀತಿ ಮಾಡ್ತಾರೆ. ಈ ಕೊಡಗಿನ ಯುವ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕೊಡಗಿನ ಯುವ ಜನತೆಗೆ ಬರೀ ಎಂಜಾಯ್ ಜೊತೆಗೆ ಅವರ ಲೈಫ್ನ ನೋಡ್ಕೊಳ್ಳೋಕ್ಕೂ ಒಂದು ಉತ್ತಮ ವೇದಿಕೆ ಆಗಬೇಕು ಅಂತ ಈ ಯುವ ದಸರಾ ಅಂತ ಹೇಳೋ ನಿಟ್ಟಿನಲ್ಲಿ ಈ ಬಾರಿ ಯುವ ದಸರಾನ ನಾವು ಆಯೋಜನೆ ಮಾಡಿದ್ದೇವೆ. ಕೇಳಿದ್ರಲ್ಲ, ಇದಿಷ್ಟು ಏನು ಯುವ ದಸರಾ ಸಮಿತಿ ಅಧ್ಯಕ್ಷರಾಗಿರುವಂಥ ಕವನ್ ಕೊತ್ತೋಳರ ಮಾತಾಗಿರುವಂಥದ್ದು. ಅಂದರೆ ಈ ಬಾರಿ ಒಂದು ರೀತಿಯಲ್ಲಿ ಡಿಫ್ರೆಂಟಾಗಿ ಒಂದು ಯುವ ದಸರಾವನ್ನು ಹಮ್ಮಿಕೊಂಡಿರುವಂಥದ್ದು. DJ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ವಿವಿಧ ರೀತಿಯ ಕಾರ್ಯಕ್ರಮಗಳು. ಇಲ್ಲಿಯವರೆಗೆ ಈ ರೀತಿಯ ವೈವಿಧ್ಯಮಯ ಕಾರ್ಯಕ್ರಮಗಳಿರಲಿಲ್ಲ. ಜೊತೆಗೆ ಯುವ ಸಮೂಹಕ್ಕೆ ಉಪಯೋಗ ಆಗುವ ನಿಟ್ಟಿನಲ್ಲಿ ಉದ್ಯೋಗ ಮೇಳಗಳಾಗಿರ್ಬೋದು, ಜೊತೆಗೆ ವಿವಿಧ ಕಾರ್ಯಕ್ರಮಗಳನ್ನ ಮಾಡೋ ಮೂಲಕ ಯುವ ಜನತೆಯನ್ನು ಅಟ್ರಾಕ್ಟ್ ಮಾಡಲು ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಚಿತನ್ ಕೌಂಡಿನ ಜೊತೆ ಲೋಹಿತ್ ಮಾಗುಲುಮನೆ, ಕೊಡಗು ಚಾನಲ್, ಮಡಿಕೇರಿ. ನಾಡಿನ ಸಮಸ್ತ ಜನತೆಗೆ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ಸರ್ವರಿಗೂ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತೇಳಿ ಈ ಮೂಲಕ ನಿಮ್ಮಲ್ಲೇ ಬೇಡ್ಕೊಳ್ತಿದ್ದೀನಿ. Egor Dragunov, you killed hundreds of civilians. I'm sending you to clean up your mess.